ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೊತೆಯವರ ಆತ್ಮೇಲೆ ಮತ್ತೊಂದು 15 ಲಕ್ಷ ಕೋಟಿ ರೂಪಾಯಿಗಳ ಹಗರಣ. ಅದು ರಾಜೇಶ್ ಎಕ್ಸ್ಪೋರ್ಟ್ ಲಿಮಿಟೆಡ್ REL ಈ ಕಂಪ್ನಿಯಿಂದ. ಸಣ್ಣದಲ್ಲ, ಮೊತ್ತ ಬಂಗಾರ ವ್ಯಾಪಾರ ಮಾಡುವಂಥ ವ್ಯಕ್ತಿ, ಎಕ್ಸ್ಪೋರ್ಟ್ ಮಾಡುವಂಥ ವ್ಯಕ್ತಿ, ಸಂಸ್ಕರಣೆ ಮಾಡುವಂಥ ವ್ಯಕ್ತಿ, ಇವರಿಂದ 15 ಲಕ್ಷ ಕೋಟಿ ರೂಪಾಯಿ ಮೊತ್ತಕ್ಕೆ ಕಡಿಮೆ ವ್ಯಾಪಾರ ಆಗಿದ್ರೆ ಹೆಚ್ಚು ಗಿಸ್ ತೋರಿಸಿದಾರ ಅನ್ನುವಂಥದ್ದು. ಒಂದು ಸಣ್ಣ ಅಮೌಂಟ್ ಅಲ್ಲ, 15 ಲಕ್ಷ ಕೋಟಿ ರೂಪಾಯಿಗಳಾಗಿದೆ ಅಂತ ಒಂದು ಅವ್ರ ಮೇಲೆ ಆರೋಪ ಬರ್ತಾ ಇದೆ. ಅದು ಇನ್ನು ತನಿಖೆ ಆಗಬೇಕಾಯ್ತು. ಆರಂಭದಲ್ಲೇ ನಮ್ಮ ಸೆಬಿ ಅಂದ್ರೆ ಭಾರತೀಯ ಷೇರುಪೇಟೆ ನಿಯಂತ್ರಣ ಮಂಡಳಿ ಅದು ಆರೋಪ ಮಾಡಿದ, ಇಷ್ಟು ಅವ್ಯವಹಾರ ಆಗಿದೆ ಅನ್ನುವಂಥದ್ದು. ಆದರೆ ಇದನ್ನು ಅಲ್ಲಗಳದ ಮತ್ತು ಬೇರೆ ಅವರು ವೆಲ್ಕಮ್ ಬಿ ಕಂಪ್ನಿ ಅನ್ನುವಂಥದ್ದಿದೆ, ಅದ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಅಮೂಲ್ಯ ಲೋಹಗಳ ಸಂಸ್ಕರಣೆ ಅಂದರೆ ಬಂಗಾರ ಆಯಿತು ಮತ್ತೇನಾದರೂ ಸಂಸ್ಕರಣೆ ಮಾಡೋದು ಪರಿಷ್ಕರಣೆ ಮಾಡುವಂಥ ಕಂಪ್ನಿ ಜೊತೆ ಮಾತಾಡಿಕೊಂಡು, ಆದರೆ ಅಲ್ಲಿ ವ್ಯವಹಾರ ಕಡಿಮೆ ತೋರಿಸ್ತದೆ. ಕಂಪ್ನಿ ಅದು ವೆಲ್ಕಮ್ ಬಿ ಇದು ಕಡಿಮೆ ತೋರಿಸ್ತದೆ, ಬಟ್ ಇಲ್ಲಿ ಇದು ಹೆಚ್ಚು ತೋರಿಸ್ಕೊಂಡಿದ್ದಾರೆ ಅಂತ. ಅಂದರೆ 15 ಲಕ್ಷ ಕೋಟಿ ರೂಪಾಯಿ ವ್ಯವಹಾರದ್ದೇನು ತೋರಿಸ್ಕೊಂಡಾರ. ಅದು ತೋರಿಸಿ ಈ ನಮ್ಗೆ LIC ಅಂತ ದುಡ್ಡು ಎಬ್ಸಿದಾರೆ ಅಂತ ಒಂದು ಸಣ್ಣ ಆರೋಪ. LIC ಅದರಲ್ಲೇ 10.8 10.8 ಇನ್ವೆಸ್ಟ್ಮೆಂಟ್ ಮಾಡಿದ ಅನ್ನುವಂಥ ದುಡ್ಡನ್ನು. ಇದು ಕಂಪ್ನಿ ವಿಶೇಷವಾಗಿ ರಾಜೇಶ್ ಮೆಹ್ತಾ ಅನ್ನುವಂಥದ್ದು ಗುಜರಾತಿ ಮೂಲದವರು. ಈ ಬಂಗಾರ ಗಟ್ಟಿ ಮಾಡೋದು, ಎಕ್ಸ್ಪೋರ್ಟ್ ಮಾಡಿಸೋದು, ತರಿಸೋದು, ಮಾಡೋದು ಇಂಥ ಕೆಲಸಗಳು ಇದರಲ್ಲೇ ಈ ಗೋಲ್ಮಾಲ್ ಆಗ್ಯದ ಅಂತೇಳಿ ಆರೋಪದ. ಇದರಿಂದಾಗಿ ಸಹಜವಾಗಿ ಇವತ್ತು ಇಡೀ ಶೇರ್ ಮಾರ್ಕೆಟ್ನಲ್ಲೇ ಒಂದು ದೊಡ್ಡ ಗೊಂದಲ ಎದ್ದು ಹೋಗ್ಬಿಟ್ಟದ. ಈ ನೆಲೆಗಟ್ಟಿನಲ್ಲೇ ಇವತ್ತು ಸಾಕಷ್ಟು ಚರ್ಚೆಗಳು ದೇಶ ತುಂಬ ಆಗ್ತಾ ಇದ್ದಾವೆ. ಹೆಂಗಪ್ಪ ಇದು 15 ಲಕ್ಷ ಕೋಟಿ ರೂಪಾಯಿ ಏನಾಗಿರ್ಬೋದು, ಹೆಂಗಾಗಿರ್ಬೋದು ಅಂತೇಳಿ ಅದಕ್ಕೆ ಆರೋಪ ಪ್ರತ್ಯಾರೋಪ ಸ್ಟಾರ್ಟ್ ಅಂತ ಆಗಿದ್ದಾವ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದೇನು ನಡೆದಿಲ್ಲ ಆ ಪ್ರಮಾಣದಲ್ಲಂತ ಹೇಳುವಂಥ ಪ್ರಯತ್ನವನ್ನು ರಾಜ್ ಮೆಹ್ತಾ ಅವ್ರ ಬ್ರದರ್ಸು ಮಾಡ್ತಾ ಇದ್ದಾರೆ. ಆದರೆ ಇದು ಇನ್ನೊಂದು ಸತ್ಯಂ ಸ್ಕ್ಯಾನರ್ಸಿಂದಾಗಿತ್ತು. ಇನ್ನು ನೀವು ಕೇಳಿದ್ರಿ ಹರ್ಷದ್ ಮೆಹ್ತಾ ಅಂತೇಳಿ,